ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಮುಸಲ್ಮಾನರು ವೋಟ್ ಹಾಕೋಕೆ ಬರದೇ ಇದ್ರೆ ಒಳ್ಳೆಯದು. ಅವ್ರು ವೋಟ್ ಹಾಕೋಕೆ ಬಂದ್ರು ಅಂದ್ರೆ ಅವರ ಅಭ್ಯಾಸ ಬಲದಿಂದ ಕಾಂಗ್ರೆಸ್ಗೆ ವೋಟ್ ಹಾಕ್ಬಿಡ್ತಾರೆ. ಇಂಥದ್ದೊಂದು ಮಾತು ಒಳಗೊಂಡಿರುವ ಆಡಿಯೋ ವೈರಲ್ ಆಗ್ತಾ ಇದೆ. ಇದು ಯಾವುದೇ ಬಿಜೆಪಿ ನಾಯಕರು ಆಡಿರುವಂತಹ ಮಾತನ್ನ ಹೋಲ್ತಾ ಇಲ್ಲ, ಅವರ ಧ್ವನಿಯನ್ನು ಹೋಲ್ತಾ ಇಲ್ಲ. ಬದಲಿಗೆ ತನ್ನನ್ನು ತಾನು ಮುಸಲ್ಮಾನರ ಲೀಡರ್ ಅಂತ ಪರಿಗಣಿಸಿಕೊಂಡು ಮುಸಲ್ಮಾನರ ಮತಗಳನ್ನು ಕಾಂಗ್ರೆಸ್ಗೆ ಹಾಕಿಸ್ತೇನೆ ಅಂತೆಲ್ಲ ಹೇಳ್ಕೊಡುವ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಸ್ವರವನ್ನು ಹೋಲ್ತಾ ಇದೆ. ಈ ಆಡಿಯೋ ವೈರಲ್ ಆಗ್ತಾ ಇದ್ದು ಕಾಂಗ್ರೆಸ್ನಲ್ಲಿ ನ್ಯೂಸ್ 18 ಕನ್ನಡದ ವರದಿ ಸಂಚಲನವನ್ನು ಮೂಡಿಸಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಕುಕ್ಕರ್, ಹೌದು, ಕುಕ್ಕರ್ ಸಿಂಬಲ್ಗೆ ವೋಟ್ ಹಾಕಿಸಿ, ಇಲ್ಲಾಂದ್ರೆ ಡೈಮಂಡ್ಗೆ ಹಾಕಿಸಿ. ಯಾವುದಾದ್ರೆ ಮುಂದೆ ಓಡ್ತಾ ಇದೆ, ಕುಕ್ಕರ್ ಮುಂದೆ ಓಡ್ತಾ ಇದೆ. ಹಾಗೆ ಕೈ ಗುರುತಿಗೆ ಮಾತ್ರ ಹಾಕಿಸೋದು ಬೇಡ. ಮುಸಲ್ಮಾನರ ನಡುವೆ ಈಗ ಕುಕ್ಕರ್ ಓಡ್ತಾ ಇದೆ. ಈ ಕುಕ್ಕರ್ ಈಗ ಬ್ಲಾಸ್ಟ್ ಆಗಿದೆ. ಅದರ ಮೂಲಕವಾಗಿ ಆಡಿಯೋ ಬಾಂಬ್ ಬಿದ್ದಿದೆ. ಕಾಂಗ್ರೆಸ್ನಲ್ಲಿ ಇದರ ಬಗ್ಗೆ ದೊಡ್ಡ ಚರ್ಚೆ ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ಆಗಿರುವಂಥದ್ದು ದಾವಣಗೆರೆ ದಕ್ಷಿಣದ ಉಪಚುನಾವಣೆ. ಆ ಉಪಚುನಾವಣೆಯಲ್ಲಿ ಟಿಕೆಟ್ಗಾಗಿ ಏನೆಲ್ಲ ನಡೀತು ರಾಜ್ಯಕ್ಕೆ ಗೊತ್ತಿದೆ. ಮುಸಲ್ಮಾನರಿಗೆ ಟಿಕೆಟ್ ಸಿಗಬೇಕು ಅಂತೇಳಿ ಹೋರಾಟ ನಡೆಸಿರುವಂಥದ್ದು ನೋಡಿದ್ದೇವೆ. ಸಾದಿಕ್ ಪೈಲ್ವಾನ್ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿ ನಾಮಪತ್ರ ಹಿಂಪಡೆಯೋದಕ್ಕೂ ಕೂಡ ಆಗದೆ ಕಡೆಗೆ ಕಬಾಬ್ ತಿಂದು ಎಲ್ಲರೂ ಕೂಡ ಸರಿ ಹೋಗಿದ್ದು ನೋಡಿದ್ದೀವಿ. ಆದರೆ ಅದಾದ ನಂತರ ಓಡಿದ್ದು ಕುಕ್ಕರ್. ಈ ಕುಕ್ಕರ್ನ ಸೀಟಿಗೆ ಆಲ್ರೆಡಿ 2 ವಿಕೆಟ್ ಬಲಿಯಾಗಿದೆ. ಕಾಂಗ್ರೆಸ್ನಲ್ಲಿ 2 ವಿಕೆಟ್ ಉದುರು ಹೋಗಿದೆ. ಈಗ ಕುಕ್ಕರ್ ಮತ್ತೊಬ್ಬರಿಗೂ ಕೂಡ ಮಂತ್ರಿಯಾಗುವ ಅದೃಷ್ಟವನ್ನ ಅಲುಗಾಡಿಸ್ಬಿಡುತ್ತಾ ಅನ್ನುವಂತಹ ಅನುಮಾನ ಶುರುವಾಗಿದೆ. ಇದು ಜಮೀರ್ ಅವರದ್ದು ಎನ್ನಲಾಗಿರುವಂತಹ ಆಡಿಯೋ ವೈರಲ್ ಆಗಿರುವಂತಹ ವಿಚಾರ. ಈ ಆಡಿಯೋದಲ್ಲಿರುವಂತಹ ಅಂಶಗಳು, ಇದರ ಬಗ್ಗೆ ಕಾಂಗ್ರೆಸ್ ನಾಯಕರುಗಳಿಗೆ ಏನೇನು ಹೇಳ್ತಿದ್ದಾರೆ. ಅಫ್ಕೋರ್ಸ್ ಯಾರು ಕೂಡ ಆಡಿಯೋವನ್ನು ಒಪ್ಕೊಳ್ಳೋದಿಲ್ಲ, ಯಾರು ಕೂಡ ಇದು ನನ್ನದು ಅಂತ ಹೇಳೋದಿಲ್ಲ. ಈಗೀಗಂತೂ ತಂತ್ರಜ್ಞಾನದ ಹೊಸ ಕಾಲದಲ್ಲಿ ಏನಾಗಿದೆ, ಏನೇ ಆದ್ರೂ ಕೂಡ ಅದು ಎಐ ಅಂತ ಹೇಳ್ತಿರ್ತಾರೆ. ಹಾಗೇನೆ ಇದನ್ನು ಕೂಡ ಈಗ ಎಐಗೆ ಸೇರಿಸಿಬಿಟ್ಟಿದ್ದಾರೆ. ಎಐ ಆಗಲಿ ನಿಜವಾಗಿದ್ದೇ ಆಗಲಿ ಹೇಗೆ ಗೊತ್ತಾಗಬೇಕು? ತನಿಖೆ ನಡೆಸಬೇಕು. ಎಐ ಹೌದೋ ಅಲ್ಲೋ ಅನ್ನುವಂಥದ್ದು ಜನಮಾನಸದಲ್ಲಿ ಎದ್ದಿರುವ ಅನುಮಾನವನ್ನು ದೂರ ಮಾಡುವ ದೊಡ್ಡ ಜವಾಬ್ದಾರಿ ಈಗ ಕಾಂಗ್ರೆಸ್ ನಾಯಕರುಗಳ ಮೇಲಿದೆ. ಈ ಕುಕ್ಕರ್ನ ಕಥೆಯನ್ನು ನಿಮಗೆ ಒಂದು ಪೂರ್ತಿ ವರದಿ ಮೂಲಕವಾಗಿ ತೋರಿಸ್ತೀರಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಸಂಪುಟ. ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ನಾಡಿದ್ದು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ 4 ಗಂಟೆ 5 ನಿಮಿಷಕ್ಕೆ. ಕೇವಲ ಶಿವಕುಮಾರ್ ಒಬ್ಬರೇ ಅಲ್ಲ, ಅವರ ಜೊತೆಗೆ ಸಂಪುಟದ ಮೊದಲ ಭಾಗ ಪ್ರಮಾಣ ವಚನ ಸ್ವೀಕರಿಸುವ ನಿರೀಕ್ಷೆ ಇದೆ. ಈಗ ದೆಹಲಿಯಲ್ಲಿ ಫೈನಲ್ ಆಗ್ತಾ ಇದೆ DK ಶಿವಕುಮಾರ್ ಅವರ ಸಚಿವ ಸಂಪುಟ. ಇವತ್ತು ರಾತ್ರಿಯಿಂದ ಶುರುವಾಗಲಿವೆ ಸರಣಿ ಸಭೆಗಳು. ಆ ಸಭೆಗಳಲ್ಲಿ ಭಾಗಿಯಾಗೋದಕ್ಕೆ ಬೆಂಗಳೂರಿನಿಂದ ಹಂಗಾಮಿ ಮುಖ್ಯಮಂತ್ರಿ ಹಾಗೂ ಭಾವಿ ಮುಖ್ಯಮಂತ್ರಿ ಇಬ್ಬರು ಕೂಡ ಜೊತೆಯಾಗಿಯೇ ದೆಹಲಿಗೆ ಹೋಗಿದ್ದಾರೆ. ಇಬ್ಬರಲ್ಲೂ ಪ್ರತ್ಯೇಕವಾದಂಥ ಪಟ್ಟಿಗಳು ಕೂಡ ಇರಬಹುದು, ಅಥವಾ ದೆಹಲಿಗೆ ಹೋಗ್ತಾನೂ ಕೂಡ ಒಂದಿಷ್ಟು ಹೊತ್ತು ಮಾತನಾಡಿಕೊಂಡು ಯಾರನ್ನ ಸೇರಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಏನಾದ್ರು ಚರ್ಚೆ ನಡೆಸಿದಾರ ಗೊತ್ತಿಲ್ಲ. ಆದರೆ ದೆಹಲಿಯಲ್ಲಂತೂ ಹೈಕಮಾಂಡ್ನ ನಾಯಕರುಗಳ ಮುಂದೆ ಕುಳಿತು ತಮ್ಮ ಪಟ್ಟಿಯನ್ನು ಇಟ್ಟುಕೊಂಡು ಕ್ಯಾಬಿನೆಟ್ ಅನ್ನು ಫೈನಲ್ ಮಾಡುವಂತಹ ಸಾಧ್ಯತೆ ಇದೆ. ಆ ನಿರೀಕ್ಷೆ ಇರುವಂಥದ್ದು. ಯಾರ್ದು ಹೆಂಗೆ ನಡೆಯುತ್ತಿದೆ ಈ ಪ್ರಾಸೆಸ್ ಅನ್ನೋದನ್ನು ಕೂಡ ನೀವು ವಿವರಿಸಿ ಇವತ್ತರ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಕುಕ್ಕರ್ ಹೇಗೆ ಸೀಟಿ ಹೊಡಿತಾ ಇದೆ ಕುಕ್ಕರ್ದು ಅಂತ ಹೇಳಿದ್ರೆ ಆಲ್ರೆಡಿ ಬ್ಲಾಸ್ಟ್ ಆಗಿದೆ ಆಡಿಯೋ ಬಾಂಬ್ ಮೂಲಕ. ಈ ಆಡಿಯೋವನ್ನ ಎಐ ಅಂತ ಹೇಳ್ತಾ ಇದ್ದಾರೆ, ನಕಲಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಸಲಿನೋ ನಕಲಿನೋ ತೀರ್ಮಾನ ಆಗಬೇಕಾಗಿದೆ. ಈಗ ಚರ್ಚೆಗಾಗಿ ಇದನ್ನ ನಕಲಿ ಅಂತಲೇ ಇಟ್ಕೊಳ್ಳೋಣ. ಇದು ನಕಲಿ ಆಡಿಯೋ, ಇದು ಅಸಲಿ ಆಡಿಯೋ ಅಲ್ಲ ಅಂತಲೇ ಇಟ್ಕೊಂಡ್ರೂ ಕೂಡ, ಈ ನಕಲಿ ಆಡಿಯೋ ಅಂತಲೇ ಇದನ್ನು ಪರಿಗಣಿಸಿದ್ರು ಕೂಡ ಇದು ಕಾಂಗ್ರೆಸ್ನ ಒಬ್ಬ ಪ್ರಮುಖ ನಾಯಕರ
ಧ್ವನಿಯನ್ನು ಹೋಲ್ತಾ ಇರೋ ಕಾರಣಕ್ಕಾಗಿ ಅವರ ಬಗ್ಗೆಯೇ ಅನುಮಾನ ಬರ್ತಾ ಇದೆ. ಯಾಕಂದ್ರೆ ಈ ನಕಲಿ ಆಡಿಯೋ ಅಂತಲೇ ಇದನ್ನು ಪರಿಗಣಿಸೋದಿದ್ರು ಕೂಡ ಈಗಾಗಲೇ ಇಂಥದ್ದೇ ಬೆಳವಣಿಗೆಯಲ್ಲಿ 2 ವಿಕೆಟ್ಗಳು ಕಾಂಗ್ರೆಸ್ನಲ್ಲಿ ಪತನಗೊಂಡಿದ್ದಾವೆ. ಹೀಗಾಗಿ 3ನೇ ವಿಕೆಟ್ ಉದುರಿಸುತ್ತಾ ಈ ಆಡಿಯೋ ಅನ್ನುವ ಅನುಮಾನವೂ ಕೂಡ ಇದ್ದೇ ಇರುವಂಥದ್ರ ಬಗ್ಗೆ ವರದಿಯನ್ನು ತೋರಿಸಿ. को घर के बाहर नहीं निकलना आदमी साहब को बाहर गाँव में रहने को बुलाव नको कर बोले ಷಡ್ಯಂತ್ರ ನಡೀತೈತಿ ಅಂತಾನೂ ಅನಿಸ್ತಿತ್ತು. ಆಮೇಲೆ ಏನು ಆ್ಯಕ್ಷನು ಅದೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟು. ಇಷ್ಟು ದಿವಸ ಇಲ್ಲಿದ್ದು ಈಗ ಓದ್ಸಿರೋ ಪ್ರಮಾಣ ವಚನ 2 ದಿವಸ ಇದ್ದಾಗ ಈ ಥರ ವಿಡಿಯೋ ವೈರಲ್ ಮಾಡೋದು, ಆಡಿಯೋ ವೈರಲ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಇದು ಷಡ್ಯಂತ್ರ ಅಂತಾನೆ ಕಾಣ್ಬರ್ತಾ ಇದೆ. ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸ್ಫೋಟಕ ಸುದ್ದಿ ಇದು. ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್. ಮಾಜಿ ಸಚಿವ ಜಮೀರ್ ಅವರದ್ದು ಎನ್ನಲಾದ ಆಡಿಯೋ ವೈರಲ್. ದಾವಣಗೆರೆಯಲ್ಲಿ ಪಕ್ಷ ವಿರೋಧಿ ಕೆಲಸ ಮಾಡಿದ್ರ ಜಮೀರ್. ದಾವಣಗೆರೆ ದಕ್ಷಿಣದ ಬೈ ಎಲೆಕ್ಷನ್ ಮುಗಿದರೂ ಅದರ ಸದ್ದು ಮಾತ್ರ ನಿಂತಿಲ್ಲ. ಉಪಚುನಾವಣೆಯ ಟಿಕೆಟ್ ಘೋಷಣೆಗೂ ಮೊದಲು ನಂತರ ಅಷ್ಟೇ ಅಲ್ಲದೆ ಎಲೆಕ್ಷನ್ ದಿನವೂ ಕೂಡ ಕಾಂಗ್ರೆಸ್ನಲ್ಲಿ ಒಳಗೊಳಗೆ ಗುದ್ದಾಟ ನಡೆದಿರುವುದು ಜಗಜ್ಜಾಹೀರಾಗುತ್ತಲೇ ಇದೆ. ಸಮರ್ಥ ಶಾಮ್ನೂರಿಗೆ ಟಿಕೆಟ್ ಕೊಟ್ಟ ಕಾರಣಕ್ಕೆ ಆಗ ಸಚಿವರಾಗಿದ್ದ ಜಮೀರ್ ಮುನಿಸ್ಕೊಂಡಿದ್ದರು. ಮತದಾನಕ್ಕೂ ಮುನ್ನ ಜಮೀರ್ ಕರೆಸಿ ತೇಪೆ ಹಚ್ಚೋ ಕೆಲಸವಾಗಿತ್ತು. ಆದ್ರೆ ಎಲೆಕ್ಷನ್ ದಿನ ಆಗಿರೋದೇ ಬೇರೆ. ಅದಕ್ಕೆ ಪುಷ್ಟಿ ನೀಡುವಂತಿದೆ ಈ ವೈರಲ್ ಆಡಿಯೋ. इज्जत का सवाल है हम नाराज बोले मुसलमान का को घर के बाहर नहीं निकलना आदमी रात को बाहर गाँव में रहने को बुलाव नको कर बोले ಸಿದ್ದು ಸರ್ಕಾರ ಹೋಗಿ ಡಿಕೆ ಸರ್ಕಾರ ರಚನೆ ಆಗೋ ಹೊತ್ತಲ್ಲೇ ಭಾರೀ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ನ್ಯೂಸ್ 18ನ ಈ ಬಿಗ್ ಬ್ರೇಕಿಂಗ್ ನ್ಯೂಸ್. ಹಾಗೆ ಡಿಕೆ ಸಂಪುಟ ಸೇರಲು ಸರ್ಕಸ್ ಮಾಡುತ್ತಿರುವ ಶಾಸಕ ಜಮೀರ್ಗೂ ಇದು ಶಾಕಿಂಗ್ ನ್ಯೂಸ್. ಜಮೀರ್ ಅವರದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದ್ದು ಬೈ ಎಲೆಕ್ಷನ್ ಟೈಮ್ನಲ್ಲಿ ಷಡ್ಯಂತ್ರ ಆಗಿತ್ತು ಎಂಬ ಚರ್ಚೆಗೆ ಪುಷ್ಟಿ ನೀಡಿದೆ. ಕಾಂಗ್ರೆಸ್ ಬದಲು ಕುಕ್ಕರ್ಗೆ ವೋಟು ಹಾಕಿಸಿದ್ರ ಜಮೀರ್ ಎಂಬ ಪ್ರಶ್ನೆಗೆ ಇರಬಹುದು ಅನ್ನೋ ಥರಾನೇ ಭಾಸವಾಗುವಂತಿದೆ ಈ ಆಡಿಯೋ. पूरा ऑलमोस्ट कुकर चल रहा सर. ऑलमोस्ट कुकर चल रहा. जबरदस्त सुना यहाँ सिराजा साहब, जबरदस्ती किसी घर से बुलाने का नहीं बुला रहे नहीं साहब. नहीं सुनो यहाँ तो वो हुआ तो हमने फायदा. हूँ साहब. हकीकत आदमी आ जाको बाहर आ जाको नहीं आ रहे साहब. नहीं सुनो मैं बोल कंप्लीट करने चीज बन साहब बोलो. अब आदमी परसेंटेज नहीं है हमारा. हूँ सर. जबरदस्ती घर को बाहर बुलाने का. हूँ सर. अब उन्होंने क्या होता भूता में गए तो वो कांग्रेस को दाल का आदत क्या करती भरोसा नहीं हमना. आई सोलंग बोल को इंडिपेंडेंट को भी एसजीपी दिलाओ. हूँ सर. नहीं है तो भी अच्छा है करूँ समय. हूँ सर वही सर कर रहे हैं. जबरदस्ती बुलाने का नहीं है. बुलाने सर बुलाने का क्या बोल रहे थे कांग्रेस वाले. कांग्रेस वाले क्या भी नहीं. वो तो अब मैं वहाँ नीचे की भूतंग गया था ना, वहाँ कांग्रेस वाले ठेर को पैसे तुम बोल रहे ना पैसे देने गए थे पैसे नको छोड़ो हम ना पैसे नको अगर बोल को गए थे. और यहाँ भी वहाँ बूढ़ा वाटांगे भी. ಆರಂಭದಲ್ಲಿ ನಾಮಪತ್ರ ಸಲ್ಲಿಸಿ ನಂತರ ವಾಪಸ್ ಪಡೆದ ಸಾದಿಕ್ ಪಾಷಾ ಬಗ್ಗೆಯೂ ಮಾತನಾಡಲಾಗಿದೆ. ದೊಡ್ಡ ಲೀಡರ್ ಅಂದ್ಕೊಂಡವನೇ ಅವನ ವಾರ್ಡ್ನಲ್ಲೇ ಮೈನಸ್ ಮಾಡೋ ಕೆಲಸ ಆಗುತ್ತೆ ಎಂಬ ಆಡಿಯೋ ಕೂಡ ಇದೆ. बहुत बड़ा लीडर समझा था ना. क्या भी नहीं जीरो कर डाले उसकी वार्ड में माइनस मैनेज कराते साहब. करो वो कल उसके भाई कुछ पैसे दिए साहब 1.5 लाख रुपए. चिचेरा भैया तुलान कर को पैसे देखो तो क्या करता मालूम नहीं है. वार्ड में ये भूता में ये कुकर को पढ़ना कर बोल को बात कर को दी. कुकर कुछ चल रहा था ज्यादा. डायमंड का उनका कम है. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸ್ ಕರಿಯಪ್ಪ ಪರವಾಗಿ ಜಮೀರ್ ಕೆಲಸ ಮಾಡಿದ್ರಾ ಎಂಬ ಅನುಮಾನವನ್ನೂ ಮೂಡಿಸುತ್ತೆ ಆಡಿಯೋದಲ್ಲಿರುವ ಈ ಮಾತುಗಳು. ಲೋಕಲ್ ಮುಸ್ಲಿಮರು ಸಹಾಯ ಮಾಡದಿದ್ರು ಜಮೀರ್ ಸಾಹೇಬ್ರು ಸಹಾಯ ಮಾಡಿದ್ದಾರೆ ಅಂದಿದ್ರಂತೆ ಬಿಜೆಪಿ ಅವರು. बात करे बोला कि साहब मैं मिला था अगर सुबह को वो फील्ड में सब होकर बोलिया मैं ऐसा करती हूँ. बोले ನೀನೇನು ಮಾಡಿಲ್ಲ ನಿನ್ಕಿಂತ ಡಬಲ್ ಮಾಡಿದ್ದಾರೆ ಪಾಪ. ಆಯ್ತದು ಏನು ಗೊತ್ತಾಗತ್ತಿ ನೀನ್ ಸೀರಿಯಸ್ ಇರಪ್ಪ ಇಲ್ದಲ್ಲ ಹಾಕರ್ ಪಾವ ಪಡ್ಯ ನೀನ್ ಹೋಗಿ ಆಮೇಲೆ ಭೇಟಿ ಆಗ ಕ್ಯಾಮ್ರಾಗಳು ಅದಾವ ಹೋಗರ್ ಬೋಲ್ भेजा मैं. नहीं अब कांग्रेस वाले क्या बोल रही है हार मान ली क्या. उन्हें कल हार मानने वाला ना साहब रात को. ಎಲೆಕ್ಷನ್ಗೂ ಮುನ್ನಾ ದಿನ ದುಡ್ಡು ಹಂಚಿರೋದು ಕೂಡ ಈ ಆಡಿಯೋದಲ್ಲೇ ಬಹಿರಂಗವಾಗಿದೆ. ಕಾಂಗ್ರೆಸ್ ಮತದಾರರು ದುಡ್ಡು ತೆಗೆದುಕೊಳ್ಳದ ಕಾರಣಕ್ಕೆ ಮಲ್ಲಿಕಾರ್ಜುನ್ಗೆ ಅನುಮಾನ ಬಂದು ಮನೆ ಸೇರಿದ್ರಂತೆ.
ನೀವು ಒಂದು ಸಲ ಹೇಳಿ ಅಂತ ಜಮೀರ್ ಅವರನ್ನೂ ನಾಯಕರು ಸಂಪರ್ಕ ಮಾಡಿದ್ರಂತೆ. मुझे रात में 10:15 बजे फोन करे मुझे, ಗುರು ಎಲ್ಲಿದ್ಯಾ ಕಯ ಬಂದೆ ಸರ್ ಬಾಗಲ್ ಮನೇಲಿದ್ದೀನಿ ಕಯ. ಓ ಅವ್ನು ಸುಸ್ತಾಗ್ಬಿಟ್ಟವನೆ ಮಲ್ಲಿಕ್, ನೋಡು ಸ್ವಲ್ಪ ಹೇಳ್ಬಿಟ್ಟು ಯಾರು ದುಡ್ಡು ತಗೊಂತಲ್ಲ ಅಂತ ನಿಮ್ಮವರು ಒಂಚೂರು ವ್ಯವಸ್ಥೆ ಮಾಡಿ. ಏನ್ರಿ ದುಡ್ಡು ತಗೊಳ್ಳೋದು ದುಡ್ಡು ತಗೊಳ್ಳಿ ಅಂತ ಮಾಡಕ್ ಆಗ್ತಾ ಇದೀನಿ, ನಾನು ಬೆಂಗಳೂರಲ್ಲಿ ಇದ್ದೀನಿ. ನಾನು ಯಾರು ಇದಾರೆ ಲೀಡರ್ಗಳು ಅವ್ರ ಕೈಲಿ ಮಾಡಿಸಿ ಎಲ್ಲ ಇದಾರಂತೆಲ್ಲ ಕಯ. ಸುಂಗಿರಪ್ಪ ಅವರಿಂದ ಎಲ್ಲ ಏನಾಗ್ತದೆ ಎಲ್ಲ ನೋಡಾಯ್ತು. ನೀನ್ ಇವತ್ತು ಬಂದಿದ್ದಕ್ಕೆ ಇವತ್ತು ಈ ಮಟ್ಟಿಗೆ ಸ್ವಲ್ಪ ರೀಚ್ ಆಗಿದೀವಿ. ನಿನ್ ಎಂಟ್ರಿಯಿಂದ ಒಂದ್ 3 ಸಾಲ ಗೆಲ್ಬಹುದು, ಅದು ಕ್ರೆಡಿಟ್ ನಿಮ್ಗೆ ಹೋಗೋದು. ನಾನು ಪ್ರೆಸ್ ಮಾಡಿ ಹೇಳ್ತೀನಿ, ನಾನು ರಿಸಲ್ಟ್ ದಿನ ಪ್ರೆಸ್ ಮಾಡಿ ಹೇಳ್ತೀನಿ. ನಾನು ಜಮೀನಿಂದಾನೇ ಗೆದ್ದಿದ್ದಂತ ಹೇಳ್ತೀನಪ್ಪ. ಸ್ವಲ್ಪ ದಯಮಾಡಿದೆಲ್ಲ ಅರೇಂಜ್ ಮಾಡಪ್ಪ, ಸ್ವಲ್ಪ ತಗೊಳ್ಳೋಕೆ. ಇದಿಷ್ಟು ಮೊದಲ ಆಡಿಯೋದಲ್ಲಿದ್ದ ರಹಸ್ಯ. ಇದು ವೈರಲ್ ಆಗುತ್ತಲೇ ಮತ್ತೊಂದು ಆಡಿಯೋ ವೈರಲ್ ಆಯಿತು. ಮಧ್ಯಾಹ್ನದ ಹೊತ್ತಿಗೆ ಮತದಾನದ ವೇಳೆಯೂ ಈ ಸಂಭಾಷಣೆ ನಡೆದಿದೆ ಅನ್ನೋದನ್ನ ಈ ಆಡಿಯೋ ಸಾಬೀತುಪಡಿಸಿತ್ತು. ಕುಕ್ಕರ್ ಮತಗಳು ನಡೆಯುತ್ತಿವೆ, ಹೊರಗಿನವರನ್ನ ಕರಿಬೇಡಿ ಎಂಬ ಸಲಹೆ ಕೂಡ ಈ ಆಡಿಯೋದಲ್ಲಿದೆ. कुकर खाली कुकर हमें भी खाली कुकर को बोलिए कुकर मगर परसेंटेज नहीं हुआ करते 12.5 तक 27% में खाली 9% मुसलमान का को घर के बाहर नहीं निकलना। नहीं हमें बोल रहे ना सर, जुलम कर को बुला ले कौन को कहा, बाद रात को बाहर गाँव में रहने को बुलाओ को कर बोलिया, बाहर गाँव में रहने किसी भी हर किस बुलाओ को जुलम कर को घर जाकर ऑटो में बैठा ले कौन को, उन्हों हो आए तो वोट कराओ, उन्हों को नहीं आए तो छोड़ डालो कर बोला सर। हाँ वैसा करा रहा हूँ वैसा करा। ಆಡಿಯೋದಲ್ಲಿ ಜಮೀರ್ ಜೊತೆ ಮಾತನಾಡಿರುವ ಮೊಹಮ್ಮದ್ ಸಿರಾಜ್ ಆಶೀರ್ವಾದಕ್ಕಾಗಿ ಬಿಜೆಪಿ ಅಭ್ಯರ್ಥಿಯು ಕಾಲಿಗೆ ಬಿದ್ದಿದ್ರಂತೆ. ನಿಮ್ಮ ಜನ ಬಿಟ್ಟು ಕಾಂಗ್ರೆಸ್ನ ಟೈಟ್ ಮಾಡಿಸುವಂತ ಸಿರಾಜ್ ಸಲಹೆ ಕೊಟ್ಟು ಕಳಿಸಿದ್ನಂತೆ. कल रात को जाको डिप्रेशन में चलेगा मेरा बेटा, बल्ला के भाई का अब लगा रहे सब। वो कल उसको मैसेज करे सो अब उन्हें सीना में बीजेपी का वार्ड नंबर 14 में पाव पड़ा ए ಏನ್ ಕಾಲ್ ಮುಗಿತಿಯಾ, ಎಲ್ಲೆಲ್ಲೈತಿ ಅಲ್ಲಿ ನಿಮ್ ಜನಕ್ಕೆ ಹೇಳಿ ಟೈಟ್ ಮಾಡಿಸಿ ಹೋಗೋಕ, ಎಲ್ಲೆಲ್ಲೈತಿ ಎಲ್ಲ ನಿಮ್ ಜನಕ್ಕೆ ನಿಂದಿರಿಸಿ ಟೈಟ್ ಮಾಡಿಸು ಕಾಂಗ್ರೆಸ್ನವರಿಗೆ ಮಾಡ್ತೀನಿ ದಾದಾಕರ್ ಬೋಲ್ಕೋ ಗಯಾ ವಾರ್ಡ್ ನಂಬರ್ 14 में बीच मिल को गया जस्ट। ಆಡಿಯೋ ವೈರಲ್ ಬೆನ್ನಲ್ಲೇ ಜಮೀರ್ ಆಕ್ಟಿವ್. ಸಿದ್ದು ಜೊತೆ ಚರ್ಚೆ, ಆಪ್ತರೊಂದಿಗೆ ಸಮಾಲೋಚನೆ. ಅದು ಎಐ ಆಡಿಯೋ, ತನಿಖೆ ಆಗಲಿ ಎಂದ ಜಮೀರ್. ಆಡಿಯೋ ವೈರಲ್ ಆಗುತ್ತಲೇ ಸಿದ್ದರಾಮಯ್ಯ ಭೇಟಿಯಾದ ಜಮೀರ್ ಇಡೀ ಪ್ರಕರಣದ ಬಗ್ಗೆ ಸ್ಪಷ್ಟನೆ ಕೊಟ್ಟರು. ಬಳಿಕ ಮಾಧ್ಯಮ ಹೇಳಿಕೆ ರಿಲೀಸ್ ಮಾಡಿ ವೈರಲ್ ಆದ ಆಡಿಯೋ ನನ್ನದಲ್ಲ ಎಂಬ ಸ್ಪಷ್ಟನೆ ನೀಡಿದ್ರು. ಬೈ ಎಲೆಕ್ಷನ್ನಲ್ಲಿ ನಾನು ಪಕ್ಷ ವಿರೋಧಿ ಕೆಲಸ ಮಾಡಿಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ. ಆಡಿಯೋ ನಂದಲ್ಲ, ಅದು ಎಐ ಆಡಿಯೋ. ನನ್ನ ವಿರುದ್ಧ ಷಡ್ಯಂತ್ರ ಮಾಡಲೆಂದೇ ಕಿಡಿಗೇಡಿಗಳು ಮಾಡಿರುವ ಕೃತ್ಯ ಇದು ಎಂದಿದ್ದಾರೆ. ಆಡಿಯೋ ಬಗ್ಗೆ ಸೈಬರ್ ಠಾಣೆಗೆ ದೂರು ನೀಡಲಿದ್ದು ತನಿಖೆಯಾಗಲಿ ಎಂದಿದ್ದಾರೆ ಜಮೀರ್. ಅದಾದ ಬಳಿಕ ಖಾಸಗಿ ಫ್ಲಾಟ್ನಲ್ಲಿ ನಸೀರ್ ಅಹಮದ್ ಜೊತೆಗೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಜಮೀರ್ ಚರ್ಚೆ ಮಾಡಿದ್ದಾರೆ. ಈ ಮಧ್ಯೆ ಆಡಿಯೋದಲ್ಲಿರುವ ಮೊಹಮ್ಮದ್ ಸಿರಾಜ್ ಕೂಡ ಇದೊಂದು ಷಡ್ಯಂತ್ರದ ಕೃತ್ಯ ಅಂತಾರೆ. ಅದು ಸತ್ಯಕ್ಕೆ ದೂರಿರೋ ಮಾತು ಸರ್. ಆ ಥರ ಯಾವುದು ನಾನು ಸಚಿವರು ಮಾತಾಡಿಲ್ಲ. ಅಂಥದ್ದು ಯಾವುದು ಮಾತುಗಳು ನಮ್ಮ ಅವ್ರ ಸಚಿವರ ಮಧ್ಯದಲ್ಲಿ ಎಷ್ಟು ದಿವಸ ಮಾತಾಡಿದ್ರೂ ಕೂಡ ನಾವು ಅಂಥ ಮಾತುಗಳು ಯಾವುವು ಆಗಿಲ್ಲ. ಆ ಆಡಿಯೋ ಬಂದಿರೋದು 100% ಸುಳ್ಳು. 100% ಮೇಲ್ನೋಟಕ್ಕೆ ಕಾಣು ಬರ್ತಾ ಇದೆ. ಜಮೀರ್ ಸಾಹೇಬ್ರವ್ರ ಹೆಸರು ಮುಂಚೂಣಿಯಲ್ಲಿ ತೋರಿಸ್ತಾ ಇದ್ದಾರೆ. ಕ್ಯಾಬಿನೆಟ್ ಸಚಿವ ಸ್ಥಾನದಲ್ಲಿನೂ ತೋರಿಸ್ತಾ ಇದ್ದಾರೆ, DCMನಲ್ಲಿನೂ ತೋರಿಸ್ತಾ ಇದ್ದಾರೆ. ಅದು ಆಗಬಾರ್ದು ಅಂತ ಕೆಲವು ಜನ ಷಡ್ಯಂತ್ರ ಮಾಡ್ತಿರ್ಬೋದು. ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇಷ್ಟು ದಿವಸ ಇಲ್ಲಿದ್ದು ಬೈ ಎಲೆಕ್ಷನ್ ಆಗಿ ಇಷ್ಟು ದಿವಸ ಆಯಿತು, ರಿಸಲ್ಟ್ ಬಂದು ಇಷ್ಟು ದಿವಸ ಆಯಿತು. ಈಗ ಓದ್ತಿರೋ ಪ್ರಮಾಣ ವಚನ 2 ದಿವಸ ಇದ್ದಾಗ ಈ ಥರ ವಿಡಿಯೋ ವೈರಲ್ ಮಾಡೋದು, ಆಡಿಯೋ ವೈರಲ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಇದು ಷಡ್ಯಂತ್ರ ಅಂತಲೇ ಕಂಡು ಬರ್ತಾ ಇದೆ. ಅಂಥ ಮಾತುಗಳು ನಮ್ಮ ಮತ್ತು ಸಚಿವರ ಮಧ್ಯೆ ಆಗಿಲ್ಲ. ಅಂಥ ಮಾತುಗಳು ಮತ್ತು ಸಚಿವರು ಯಾವತ್ತು ಮಾತಾಡಿದ್ರೂ ಪಕ್ಷದ ಹಿತದೃಷ್ಟಿಯಿಂದ ಗೆಲುವಿಗೋಸ್ಕರ ಮಾತಾಡಿದರೆ ಬಿಟ್ಟು ಪಕ್ಷ ವಿರೋಧ ಚಟುವಟಿಕೆ ಮಾಡಲಿಕ್ಕೆ ಯಾರಿಗೂ ಸಂದೇಶನೂ ಕೊಡಲಿಲ್ಲ. ಸ್ಪಷ್ಟವಾಗಿ ನನ್ನ ಜೊತೆಗಂತೂ ಯಾವತ್ತೂ ಮಾತಾಡಿಲ್ಲ ಅಂಥ ಮಾತುಗಳು. ಈ ಮಧ್ಯೆ ದಾವಣಗೆರೆ ದಕ್ಷಿಣ ಶಾಸಕ ಸಮರ್ಥ ಶಾಮನೂರು ಕೂಡ ಈ ಆಡಿಯೋ ವೈರಲ್ ಬಗ್ಗೆ ಮಾತನಾಡಿದ್ದಾರೆ. ಹೈಕಮಾಂಡ್ ಕೂಡಲೇ ಮಧ್ಯಪ್ರವೇಶ ಮಾಡಿ ತನಿಖೆ ಮಾಡಿಸಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಚುನಾವಣೆ ಟೈಮ್ನಲ್ಲಿ ಇಂಥವೆಲ್ಲ ಓಪನ್ ಸೀಕ್ರೆಟೇ ಆಗಿದ್ವು.
ಆದರೆ ಏನೈತಿ ಪಾರ್ಟಿ ಇನ್ವೆಸ್ಟಿಗೇಟ್ ಮಾಡಲಿ, ಆಡಿಯೋ ಕ್ಲಿಪ್ ವೆರಿಫೈ ಮಾಡಲಿ ಸರಿಯಾಗೈತಾ ಇಲ್ಲ ಅಂತ. ಆಮೇಲೆ ಇನ್ನೊಂದು ಚೂರು ಎವಿಡೆನ್ಸ್ ಏನೈತಿ ಎಲ್ಲದು ಹೊರಗೆ ಬರಲಿ. ಆಮೇಲೆ ಏನು ಆ್ಯಕ್ಷನು ಅದೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟು ಎ ಟೀಮು ಬಿ ಟೀಮು. ಆದರೆ ಭಾಳ ಕಡೆ ಎಲೆಕ್ಷನ್ ಬಂದಾಗ ಯಾರ ಕ್ಯಾಂಡಿಡೇಟ್ ಘೋಷಣೆ ಆದಮೇಲೆ ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡೋದು ಅದು ಒಂದು ಪದ್ಧತಿ ಐತಿ. ಆಮೇಲೆ ಅದನ್ನೇ ಭಾಳ ಜನ ಹಂಗೆ ಮುಂದುವಯ್ತಾರೆ ಎಲೆಕ್ಷನ್ನ. ಆದರೆ ಯಾರ್ಯಾರು ಏನೇನು ಮಾಡಲ್ಲ, ಆ್ಯಂಟೈ ಪಾರ್ಟಿ ಬಿಹೇವ್ ಮಾಡ್ತಾರೆ, ಅದು ಯಾರಿಗೂ ಚೆನ್ನಾಗಿ ಅನ್ಸಲ್ಲ ರೀ. ಪಾರ್ಟಿಗೂ ಚೆನ್ನಾಗಿ ಅನ್ಸಲ್ಲ, ಪಾರ್ಟಿ ಸಪೋರ್ಟ್ ಮಾಡೋ ಜನಕ್ಕೂ ಚೆನ್ನಾಗಿ ಅನ್ಸಲ್ಲ, ಮತದಾರಿಗೂ ಚೆನ್ನಾಗಿ ಅನ್ಸಲ್ಲ ರೀ. ಕ್ವಶನ್ ಇತ್ತಲ್ಲ ಎಲೆಕ್ಷನ್ ನಡೆಯೋಕ್ಕಾರ ಷಡ್ಯಂತ್ರ ನಡೀತೈತಿ ಅಂತಲೂ ಅನಿಸ್ತಿತ್ತು. ಆಮೇಲೆ ಎಲ್ಲ ಸ್ಪಷ್ಟವಾಗಿ ಗೊತ್ತಾಯ್ತದೆ ಇವರೆಲ್ಲರೂ ಒಗ್ಗಟ್ಟಾಗೆ ಅಟ್ಲೀಸ್ಟ್ ಅದರೆಲ್ಲರ ಒಗ್ಗಟ್ಟಿದ್ದಾರೆ ಇವರೆಲ್ಲರೂ. SDPI BJP ಸಮರ್ಥ ಅವರೆಲ್ಲರೂ ಒಗ್ಗಟ್ಟಾರ ಮಾಡಿಸ್ದ ಸಮರ್ಥ. ಅದು ಅಟ್ಲೀಸ್ಟ್ ಚೂರು ಏನಂತಾರೆ ಧೈರ್ಯ ಇದ್ದರೆ ಜೊತೆಗೆ ಬರಬೇಕಿತ್ತು. ನಾವೆಲ್ಲರೂ ವೋಟ್ಸ್ ಒಂದೇ ಸತಿ ಮಾಡ್ತೀವಿ ಅಂದರೆ ಹಂಗಾರ ಗೆಲ್ಬೋದಿತ್ತು ಅವರು. ದೆಹಲಿ ಹೈಕಮಾಂಡ್ಗೂ ಮುಟ್ಟಿದೆ ಜಮೀರ್ ಆಡಿಯೋ ಸತ್ಯಾಸತ್ಯತೆ ಪರಿಶೀಲನೆಗೆ ಮುಂದಾದ ಹೈಕಮಾಂಡ್. ಜಮೀರ್ ಅಹ್ಮದ್ ಖಾನ್ ಅವರದ್ದು ಎನ್ನಲಾದ ಈ ವೈರಲ್ ಆಡಿಯೋ ಇದೀಗ ದೆಹಲಿ ಹೈಕಮಾಂಡ್ಗೂ ಮುಟ್ಟಿದೆ. ಮಲ್ಲಿಕಾರ್ಜುನ್ ಖರ್ಗೆ ಸುರ್ಜೇವಾಲಾಗೆ ಜಮೀರ್ ವಿರುದ್ಧ ದೂರು ನೀಡಲಾಗಿದೆ. ಆಡಿಯೋ ನಿಜವೇ ಆಗಿದ್ದಲ್ಲಿ ಜಮೀರ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಹೀಗಾಗಿ ಆಡಿಯೋ ಸತ್ಯಾಸತ್ಯತೆ ಪರಿಶೀಲನೆಗೆ ಮುಂದಾಗಿರುವ ಹೈಕಮಾಂಡ್ ಆಡಿಯೋ ತರಿಸಿಕೊಂಡು ಪರಿಶೀಲಿಸುತ್ತಿದೆ. ಆಡಿಯೋ ಸಾಬೀತಾದ್ರೆ ಜಮೀರ್ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವ ಸಾಧ್ಯತೆಗಳಿವೆ. ಆದರೂ ಸದ್ಯಕ್ಕಂತೂ ನಿಯೋಜಿತ ಸಿಎಂ DK ಶಿವಕುಮಾರ್ ಈ ಬಗ್ಗೆ ಏನನ್ನೂ ಹೇಳಲಿಲ್ಲ. DKಶಿ ಸರ್ಕಾರದಲ್ಲಿ ಜಮೀರ್ಗೆ ಮಂತ್ರಿಸ್ಥಾನ ಸಿಗಬಾರದು ಎಂಬ ಕಾರಣಕ್ಕೆ ಈ ಆಡಿಯೋ ವೈರಲ್ ಆಗಿದೆ ಅಂತಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್. ಕಾಂಗ್ರೆಸ್ನವರೇ ಈ ಆಡಿಯೋ ವೈರಲ್ ಮಾಡಿರೋದು ಅಂತಾನೂ ಹೇಳ್ತಾರೆ. ಆದಷ್ಟು ಸಿದ್ದರಾಮಯ್ಯನವರ ಗ್ಯಾಂಗ್ ಏನಿದೆ ಆ ಗ್ಯಾಂಗನ್ನು ಕತ್ತರಿ ಮಾಡೋಕ್ಕೋಸ್ಕರನೇ ಈಗ ಜಮೀರ್ ಅಹ್ಮದ್ ಆಡಿಯೋ ಬಿಡುಗಡೆ. ಯಾಕಂದ್ರೆ ದಾವಣಗೆರೆ ಚುನಾವಣೆ ಆಗಿ ಅವಾಗ ಎಷ್ಟು ತಿಂಗಳಾಗೋಯ್ತು, ಯಾಕೆ ಬಿಡುಗಡೆ ಮಾಡಿಲ್ಲ ಅವಾಗ? ಈಗ ಯಾಕೆ ಬಿಡುಗಡೆ ಮಾಡ್ತಾ ಇದ್ದಾರೆ? ಜಮೀರ್ ಅಹ್ಮದ್ಗೆ ತಪ್ಪಿಸ್ಬೇಕು ಅಂತೇಳಿ ಯಾರ್ಯಾರು ಅವ್ರ ಬೆಂಬಲಿಗರು, ಸಿದ್ದರಾಮಯ್ಯನ ಬೆಂಬಲಿಗರು ತಪ್ಪಿಸೋಕ್ಕೋಸ್ಕರ ಆಡಿಯೋ, ಅದರ ಕನ್ನಡ ಅವತರಣೆ. ಅವರು ಉರ್ದು ಅಲ್ಲಿ ಮಾತಾಡಿರೋದು, ಆಡಿಯೋದಲ್ಲಿ ಉರ್ದು ಮಾತಾಡಿದ್ದಾರೆ, ಕನ್ನಡ ಅವತರಣೆ ಟ್ರಾನ್ಸ್ಲೇಷನ್ ಮಾಡಿಬಿಟ್ಟವ್ರೆ. ಅಂದ್ರೆ ಇದೆಲ್ಲ ಪ್ಲಾನ್ ಮಾಡಿ ಬಿಟ್ಟಿರೋಂಥದ್ದು ಕಾಂಗ್ರೆಸ್ ಅವರೇ. ಯಾರನ್ನಾದ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ಸೇ ಮುಳ್ಳು ಅಲ್ಲ, ಅದಕ್ಕೆ ಮಾಡಿದ್ದಾರೆ. ನಾನ್ಯಾಕೆ ಹೆಸರು ಹೇಳಿ? ದಾವಣಗೆರೆಯಲ್ಲಿ ಪಕ್ಷ ವಿರೋಧಿ ಕೆಲಸಗಳು ಮಾಡಿದ ಕಾರಣಕ್ಕೆ ಈಗಾಗಲೇ ಇಬ್ಬರ ವಿರುದ್ಧ ಕ್ರಮಗಳಾಗಿವೆ. ವಿಧಾನ ಪರಿಷತ್ ಸದಸ್ಯರಾಗಿದ್ದ ಅಬ್ದುಲ್ ಜಬ್ಬಾರ್ ಅವರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಅಮಾನತು ಮಾಡಲಾಗಿದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಲ್ಲಿದ್ದ ನಸೀರ್ ಅಹಮದ್ ಅವರಿಂದಲೂ ರಾಜೀನಾಮೆ ಪಡೆಯಲಾಗಿತ್ತು. ಇದೀಗ ಜಮೀರ್ ಅಹ್ಮದ್ ಖಾನ್ ಮೇಲಿನ ಆರೋಪಗಳು ಸಾಬೀತಾದ್ರೆ ಜಮೀರ್ಗೂ ಸಂಕಷ್ಟ ಎದುರಾಗೋದ್ರಲ್ಲಿ ಎರಡು ಮಾತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಹೀಗೆ ಕುಕ್ಕರ್ ಈಗಾಗಲೇ ಬ್ಲಾಸ್ಟ್ ಆಗಿದೆ. ಕಾಂಗ್ರೆಸ್ನಲ್ಲಿ ಸಹಜವಾಗಿ ಇದು ಸಂಚಲನ ಸೃಷ್ಟಿಸಿದೆ. ನಾನವನಲ್ಲ, ನನ್ನದಲ್ಲ, ಇದು ನಕಲಿ ಈ ಮಾತುಗಳು ಒಂದು ಕಡೆಯಿಂದ ಬರ್ತಾ ಇದ್ದಾವೆ. ಮತ್ತೊಂದು ಕಡೆ ಕ್ರಮ ಆಗಲಿ, ತಪ್ಪಿತಸ್ಥರಿದ್ರೆ ಕ್ರಮ ಆಗಲಿ, ಷಡ್ಯಂತ್ರಗಳ ಬಗ್ಗೆ ಹೈಕಮಾಂಡ್ ನೋಡಲಿ, ಈ ಮಾತುಗಳು ಕೂಡ ಬರ್ತಿದ್ದಾವೆ. ಅಂತಿಮವಾಗಿ ಕಾಂಗ್ರೆಸ್ನವರು ನಿರ್ಧರಿಸಬೇಕು, ಇದು ಈ ಕುಕ್ಕರ್ ವಿಚಾರ ಅಸಲಿನೋ ನಕಲಿನೋ, ನಿಜಕ್ಕೂ ಸತ್ಯದ ಹುಡುಕಾಟ ಇಲ್ಲಿ ನಡೆಯುತ್ತಾ ನೋಡಬೇಕಾಗಿದೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಶಿವಕುಮಾರ್ ಅವರ ಸಂಪುಟಕ್ಕೆ ಯಾರೆಲ್ಲ ಸೇರಬಹುದು, ಏನಾಗ್ತಾ ಇದೆ, ಯಾವ ಸ್ವರೂಪದಲ್ಲಿ ಕಾಂಗ್ರೆಸ್ನಲ್ಲಿ ಈಗ DK ಟೀಮ್ಗಾಗಿ ಹುಡುಕಾಟ ನಡೀತಾ ಇದೆ ಅಂತ ಹೇಳಿ. DK ಅವರ ಹೊಸ ತಂಡ ಹೇಗಿರುತ್ತೆ? ಯಾಕಂದರೆ ಕರ್ನಾಟಕದಲ್ಲಿ ಆಡಳಿತವನ್ನು ಕೊಡೋದಕ್ಕೆ ಶಿವಕುಮಾರ್ ಅವರು ತನ್ನ ಕನಸನ್ನು ನನಸು ಮಾಡ್ಕೊಂಡಿದ್ದಾರೆ. ಆದರೆ ಈಗ ಅವರ ತಂಡ ಹೇಗಿರುತ್ತೆ? ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ DK ಸಂಪುಟದ ಭವಿಷ್ಯ ಈಗ ನಿಂತಿರುವಂಥದ್ದು. ಹೈಕಮಾಂಡ್ ನಾಯಕರ ಜೊತೆಗೆ ಇದರ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. DK ಶಿವಕುಮಾರ್ ಅವರ ಸಂಪುಟಕ್ಕೆ ಯಾರೆಲ್ಲ ಸೇರಬೇಕು ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಯಾರನ್ನೆಲ್ಲ ಸೇರಿಸ್ಕೊಳ್ಬೇಕು ಶಿವಕುಮಾರ್ ಅವರ ಸಂಪುಟಕ್ಕೆ ಅನ್ನೋದರ ಬಗ್ಗೆ ಈಗ ಚರ್ಚೆಗಳು ನಡೀತಾ ಇದ್ದಾವೆ. ಸಂಪುಟ ಸದಸ್ಯರ ಆಯ್ಕೆಗಾಗಿ ದೆಹಲಿಗೆ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಇಬ್ಬರು ಕೂಡ ಹೋಗಿದ್ದಾರೆ. ಮಾಜಿ ಸಿಎಂ ಹಾಗೂ ಭಾವಿ ಸಿಎಂ ಇಬ್ಬರು ಕೂಡ ಹೋಗಿದ್ದಾರೆ. ಸಿದ್ದರಾಮಯ್ಯ DK ಬೆನ್ನಲ್ಲೇ ಆಕಾಂಕ್ಷಿಗಳಿಂದಲೂ ಕೂಡ ದೆಹಲಿಯಲ್ಲಿ ಲಾಬಿ ನಡೀತಾ ಇದೆ. ನಮ್ಮ ಮುಖನ ಏನಾದರೂ ಮರೆತು ಬಿಟ್ರೆ ಅಂತ ಹೇಳಿ ಅಟ್ಲೀಸ್ಟ್ ನಾಯಕರಿಗೆ ಆಗಾಗ್ಗೆ ಹೋಗಿ ಮುಖ ನೆನಪಿಸಿ ಬರಬೇಕಾಗಿರೋದು ಕೂಡ ಅನಿವಾರ್ಯತೆ ಇದೆ. ಹಾಗಾಗಿ ಹೋಗ್ತಾ ಇದ್ದಾರೆ. 2 ಹಂತಗಳಲ್ಲಿ ಸಂಪುಟ ರಚಿಸುವ ಬಗ್ಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. 2 ಹಂತಗಳಲ್ಲಿ ಸಂಪುಟ ರಚನೆ ಆಗಬಹುದು. ಬಹುತೇಕ ಮೊದಲ ಹಂತದಲ್ಲಿ 10ರಿಂದ
12 ಜನ ಸಚಿವರುಗಳು ಮೊದಲ ಹಂತದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು. ಶಿವಕುಮಾರ್ ಅವರ ಜೊತೆಗೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದ ಸಚಿವರಿಂದಲೂ ಕೂಡ ಹೈಕಮಾಂಡ್ ನಾಯಕರ ಮನವೊಲಿಕೆ ನಡೀತಾ ಇದೆ. ಸಚಿವರುಗಳು ಕೂಡ, ಮಾಜಿ ಸಚಿವರುಗಳು ಈಗ ಅವರೆಲ್ಲ, ಅವರು ಕೂಡ ಈಗ ಮನವೊಲಿಕೆಯನ್ನು ಮಾಡ್ತಾ ಇದ್ದಾರೆ. ನಮಗೂ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾರೆ. ನಾವು ಅರ್ಧದಲ್ಲಿ ಬಿಟ್ಟು ಹೋಗಿರುವ ಕಾರ್ಯಕ್ರಮಗಳಿದ್ದಾವೆ ಅಂತ ಕೂಡ ಹೇಳ್ಕೊಳ್ಬಹುದು. ಇವತ್ತು ರಾತ್ರಿ 8 ಗಂಟೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್, ಕೆ.ಜೆ. ಜಾರ್ಜ್, ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಇವರುಗಳು ಕುಳಿತು ಮೊದಲ ಸುತ್ತು ಚರ್ಚೆಯನ್ನ ಮಾಡಬಹುದು. ಇವತ್ತು ರಾತ್ರಿ 8 ಗಂಟೆಗೆ ವೇಣುಗೋಪಾಲ್ ಅವರ ಮನೆಯಲ್ಲಿ ನಡೆಯುವಂತಹ ಸಭೆಯಲ್ಲಿ ಭಾವಿ ಮುಖ್ಯಮಂತ್ರಿ ಶಿವಕುಮಾರ್ ಅವರು, ಯಾಕಂದರೆ ಅವರ ಸಂಪುಟನೇ ಇರುವಂಥದ್ದು, ಹಾಗೆಯೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಸಂಪುಟದಲ್ಲಿ ಇದ್ದಂಥವ್ರನ್ನೂ ಕೂಡ ಸೇರಿಸ್ಕೊಳ್ಬೇಕು, ಅವರ ಆಪ್ತರು ಕೂಡ ಅಕಾಮಡೇಟ್ ಮಾಡಬೇಕು. ಹಾಗೆ ಕೆ.ಜೆ. ಜಾರ್ಜ್ ಅವರು ಕೂಡ ಇವ್ರ ಜೊತೆಗೆ ಹೋಗಿದ್ದಾರೆ, ಹಿರಿಯ ನಾಯಕರು. ಹಾಗೆ ಕೆ.ಸಿ. ವೇಣುಗೋಪಾಲ್ ಮತ್ತು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಈ ಸಭೆಯಲ್ಲಿರಬಹುದು. ಅದಾದ ನಂತರ ತಡರಾತ್ರಿ, ಬಹುತೇಕ ಇವತ್ತು ತಡರಾತ್ರಿ ನಡೆಯುತ್ತೆ. ಒಂದು ವೇಳೆ ಇವತ್ತು ತಡರಾತ್ರಿ ನಡೆದಿಲ್ಲ ಅಂದರೆ ನಾಳೆ ನಡೀಬಹುದಿದ್ದು. ದೆಹಲಿಯಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕೆ.ಜೆ. ಜಾರ್ಜ್, ಅಂದರೆ ಕೆ.ಜೆ. ಜಾರ್ಜ್ ಇವರುಗಳ ಜೊತೆಗೆ ಹೋಗಿದ್ದಾರೆ. ಈ 5 ಜನ, ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರು, ಇವರುಗಳು ಕುಳಿತುಕೊಂಡು ಇನ್ನೊಂದು ಸುತ್ತಿನ ಚರ್ಚೆಯನ್ನು ಮಾಡಬಹುದು, ಫೈನಲೈಸ್ ಮಾಡುವಂಥದ್ದು. ಬಹುತೇಕ ಇವತ್ತು ರಾತ್ರಿ ಫೈನಲೈಸ್ ಆಗದೆ ಹೋದರೆ ನಾಳೆ ಬೆಳಗ್ಗೆ ಈ ಸಭೆ ನಡೀಬಹುದು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಜಾರ್ಜ್, ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯನವರು ಇವರುಗಳ ಉಪಸ್ಥಿತಿಯಲ್ಲಿ ಈ ಒಂದು ಚರ್ಚೆ ನಡೀಬಹುದು. ವಿಶೇಷವಾಗಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಭೆಯಲ್ಲಿ ಇರ್ತಾರೆ. ಆ ಸಭೆಯಲ್ಲಿ ಅಂತಿಮವಾದಂತಹ ಪಟ್ಟಿ ತಯಾರಿ ಆಗಬಹುದು. ಮುಂದಿದೆ ಬಹಳ ದೊಡ್ಡ ಟಾಸ್ಕ್ ಕೂಡ ಶಿವಕುಮಾರ್ ಅವರ ಮುಂದಿರುವಂಥದ್ದು. ಯಾಕಂದರೆ ಅವರು ಟಾಸ್ಕ್ ಮಾಸ್ಟರ್, ಒಂದಲ್ಲ ಒಂದು ಟಾಸ್ಕ್ಗಳನ್ನು ಅವ್ರಿಗೆ ಅವರ ಪಕ್ಷ ಕೊಡ್ತಾ ಬಂದಿತ್ತು. ಅವುಗಳನ್ನು ಹಲವು ಟಾಸ್ಕ್ಗಳಲ್ಲಿ ಅವರು ಒಳ್ಳೆಯ ಪ್ರದರ್ಶನವನ್ನು ನೀಡಿದ ಕಾರಣಕ್ಕಾಗಿಯೇ ಅವ್ರಿಗೆ ಈಗ ಮುಖ್ಯಮಂತ್ರಿ ಪದವಿ ಒಲಿದಿರುವಂಥದ್ದು. ಈಗ ಮುಂದಿರುವಂಥದ್ದು GBA ಚುನಾವಣೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಇದು ಕಾರ್ಯಕರ್ತರುಗಳ ಚುನಾವಣೆ, ಆ ಪಕ್ಷದ ಕಾರ್ಯಕರ್ತರ ಚುನಾವಣೆ. ಆ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಡು ಬರಬೇಕಾಗಿದೆ. 2028 ವಿಧಾನಸಭಾ ಚುನಾವಣೆಯನ್ನು ಗೆಲ್ಲಿಸುವಂಥದ್ದು ಅತಿ ದೊಡ್ಡ ಟಾಸ್ಕ್ ಶಿವಕುಮಾರ್ ಅವರ ವಿಚಾರಕ್ಕಿರುವಂಥದ್ದು. ಯಾಕಂದರೆ ಸರ್ಕಾರ ಗ್ಯಾರಂಟಿಗಳನ್ನು ಕೊಟ್ಟಿದೆ ನಿಜ, ಆದರೆ ಅದರ ಪಾಪ್ಯುಲಾರಿಟಿ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳಿದ್ದಾವೆ. ಈಗ ಅವೆಲ್ಲವನ್ನು ಕೂಡ ತೊಡೆದು ಹಾಕಿ ಪಕ್ಷ ಮತ್ತು ಸರ್ಕಾರ ಎರಡೂ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ ಅನ್ನುವಂತಹ ಒಂದು ಭಾವನೆಯನ್ನು ಕರ್ನಾಟಕದ ಜನರಿಗೆ ಕೊಡಬೇಕಾಗಿದೆ. ಅದು ಶಿವಕುಮಾರ್ ಅವರ ಮುಂದಿರುವಂತಹ ಬಹಳ ದೊಡ್ಡ ಸವಾಲು. 2029 ಲೋಕಸಭಾ ಚುನಾವಣೆಗೆ ಪಕ್ಷವನ್ನು ತಯಾರಿ ಮಾಡ್ಕೊಳ್ಬೇಕು. 28 ಗೆದ್ದು ತನಗೆ ಅಧಿಕಾರ ಮಾತ್ರ ಅಲ್ಲ, 29 ಗೆದ್ದು ರಾಹುಲ್ ಗಾಂಧಿ ಅವರಿಗೆ ಅಧಿಕಾರವನ್ನು ಕೊಡಿಸುವಂತಹ ಕೆಲಸಕ್ಕೂ ಕೂಡ ಶಿವಕುಮಾರ್ ಅವರು ಮುಂದಾಗಬೇಕಾಗತ್ತೆ. ನಿರೀಕ್ಷಿತ ಕೆಲಸ ಮಾಡಿದವರಿಗೆ ಈಗ ಕೊಡಬಹುದು. ಸರ್ಕಾರದಲ್ಲಿ ಯಾರು ನಿರೀಕ್ಷಿತವಾದಂತಹ ಕೆಲಸ ಮಾಡಿಲ್ವೋ ಅಂತಹ ಸಚಿವರುಗಳಿಗೆ ಕೊಡಬಹುದು. ಭ್ರಷ್ಟಾಚಾರ ಆರೋಪವನ್ನು ಹೊತ್ತಿರುವಂತಹ ಸಚಿವರುಗಳಿಗೂ ಕೂಡ ನೀಡಬಹುದು. ಹಾಗೆಯೇ ಪಕ್ಷ ವಿರೋಧಿ ಕೆಲಸ ಮಾಡಿದವ್ರಿಗೂ ಕೂಡ ಕೊಡುವಂತಹ ಸಾಧ್ಯತೆ ಇದೆ. ಈ ಕೆಲಸವನ್ನ ಶಿವಕುಮಾರ್ ಅವರು ಮಾಡಬಹುದು. ಯಾಕಂದ್ರೆ ಅಂತಿಮವಾಗಿ ಅವರ ಕ್ಯಾಬಿನೆಟ್ಗೆ ಒಂದು ಒಳ್ಳೆಯ ಇಮೇಜ್ ಸೃಷ್ಟಿ ಮಾಡಬೇಕಾಗಿರೋದು ಕೂಡ ಶಿವಕುಮಾರ್ ಅವರ ಜವಾಬ್ದಾರಿ. ಕೇವಲ ಶಿವಕುಮಾರ್ ಅವರ ಇಮೇಜ್ ಅಲ್ಲಿ ಸಾಕಾಗೋದಿಲ್ಲ, ಅವರ ತಂಡದ ಇಮೇಜ್ ಕೂಡ ಬಹಳ ಮುಖ್ಯ ಆಗುತ್ತೆ. ಸರ್ಕಾರ ನಿಜಕ್ಕೂ ಅಧಿಕಾರಕ್ಕೆ ಬರಬೇಕು, ಮತ್ತೊಮ್ಮೆ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ. ಆದರೆ ಸಾಮಾಜಿಕ ನ್ಯಾಯ, ಸಮಾನತೆಯ ಮಾನದಂಡವನ್ನು ಅಫ್ಕೋರ್ಸ್ ಹಿಡಿದಿಟ್ಟುಕೊಳ್ಬೇಕಾಗತ್ತೆ. ಜಾತಿ ಸಮುದಾಯಗಳಿಗೆ ಆದ್ಯತೆಯನ್ನು ಕೊಡುವಂಥದ್ದು, ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಆದ್ಯತೆ ಕೊಡಬೇಕು ಅನ್ನೋಂಥದ್ದು, ಕೆಲಸ ಮಾಡುವವರಿಗೂ ಕೂಡ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡುವಂಥವ್ರು, ಯಾರೆಲ್ಲ ಚೆನ್ನಾಗಿ ಕೆಲಸ ಮಾಡುವಂತಹ ಶಕ್ತಿ ಇದೆ, ಉತ್ಸಾಹ ಇದೆ, ಅಥವಾ ಹೊಸ ಯೋಚನೆಗಳಿದ್ದಾವೆ, ಅಂತಹ ನಾಯಕತ್ವಕ್ಕೆ ಮಣೆ ಹಾಕಿದರೆ ಖಂಡಿತವಾಗ್ಲೂ ಕೂಡ ಶಿವಕುಮಾರ್ ಅವರಿಗೆ ಒಂದು ಒಳ್ಳೆಯ ಆಡಳಿತವನ್ನು ಕೊಡುವಂಥದ್ದು ಸುಲಭ ಆಗಬಹುದು. ಇನ್ನು ಮೊದಲ ಹಂತದಲ್ಲಿ ಶಿವಕುಮಾರ್ ಅವರ ಜೊತೆಗೆ ಕೆ.ಜೆ. ಜಾರ್ಜ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು. ಡಾಕ್ಟರ್ ಜಿ. ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ಹಂತದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು. ಹಾಗೆಯೇ ರಾಮಲಿಂಗಾರೆಡ್ಡಿ ಅವರು, ದಿನೇಶ್ ಗುಂಡೂರಾವ್, ಡಾಕ್ಟರ್ ಯತೀಂದ್ರ ಇವರುಗಳು ಕೂಡ ಈಗ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು. ಸತೀಶ್ ಜಾರಕಿಹೊಳಿ, ರೂಪಕಲಾ ಶಶಿಧರ್ ಮತ್ತು ಚಲುವರಾಯಸ್ವಾಮಿ ಅವರು ಕೂಡ ಅವರು ಈ ಹಂತದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು ಮೊದಲ ಹಂತದಲ್ಲಿ. ಹಾಗೆಯೇ ಎಂ.ಬಿ. ಪಾಟೀಲ್ ಮತ್ತು ಕೃಷ್ಣ ಬೈರೇಗೌಡ ಕೂಡ ಈ ಸಾಲಿನಲ್ಲಿ ಸೇರಿಕೊಳ್ಳಬಹುದು ಅಂತ ಹೇಳಲಾಗ್ತದೆ. ನೋಡಬೇಕು ಯಾರೆಲ್ಲ ಮೊದಲ ಹಂತದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. 10 ರಿಂದ 12 ಮಂದಿ ಅಥವಾ 13 ಮಂದಿ ಮೊದಲ ಹಂತದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ. ಎರಡನೇ ಹಂತದಲ್ಲಿ ಸಂತೋಷ್ ಲಾಡ್, ಈಶ್ವರ್ ಖಂಡ್ರೆ, ವಿಜಯಾನಂದ ಕಾಶಪ್ಪನವರ್ ಅವರಿಗೂ ಕೂಡ ಈ ಬಾರಿ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ. ಹಾಗೆಯೇ ಬಸವರಾಜ ರಾಯರೆಡ್ಡಿ, ರಾಘವೇಂದ್ರ ಹಿಟ್ನಾಳ್, ಬಿ. ನಾಗೇಂದ್ರ ಅವರು ಕೂಡ ಸಂಪುಟಕ್ಕೆ ಸೇರ್ಪಡೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಎಸ್ ಮಲ್ಲಿಕಾರ್ಜುನ್, ಟಿ. ರಘುಮೂರ್ತಿ, ಕೆ. ಷಡಕ್ಷರಿ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಹಾಗೆಯೇ ಪಿ. ನರೇಂದ್ರ ಸ್ವಾಮಿ, ಎಚ್. ಸಿ. ಬಾಲಕೃಷ್ಣ, ಸಿ. ಪುಟ್ಟರಂಗ ಶೆಟ್ಟಿ ಅವರು ಕೂಡ ಸಂಪುಟಕ್ಕೆ ಮತ್ತೊಮ್ಮೆ ಸೇರ್ಪಡೆಯಾಗುವಂತಹ ಈ ಬಾರಿ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಎಸ್. ಪೊನ್ನಣ್ಣ ಅವರು ಕೂಡ ಅಂದರೆ ಮೊದಲ ಬಾರಿ ಶಾಸಕರಾಗಿ ಅವರಿಗೂ ಕೂಡ ಅವಕಾಶ ಸಿಗಬಹುದು. ಎಸ್.ಎನ್. ಸುಬ್ಬಾರೆಡ್ಡಿ, ಬಾಗೇಪಲ್ಲಿ ಶಾಸಕರು, ಹಾಗೆಯೇ ಎಸ್.ಎನ್. ನಾರಾಯಣ ಸ್ವಾಮಿ, ಬಂಗಾರಪೇಟೆ ಶಾಸಕರು ಕೂಡ ಸಂಪುಟಕ್ಕೆ ಸೇರ್ಪಡೆಯಾಗುವಂತಹ ಸಾಧ್ಯತೆಗಳು ಇದ್ದಾವೆ.
ಇದಾಗಿತ್ತು ಇವತ್ತರ ಪಂಚಾಯಿತಿ. ನಮಸ್ಕಾರ.